ಸಿಟ್ಟಾಗಿರುವ ಗೌರವ್ ಜೊತೆಗೆ ಅಭಿಷೇಕ್ ಮಾತನಾಡ್ತಾ ಇದ್ದಾರೆ. ಯಾಕೆ ಸಿಟ್ಟಾಗಿದ್ದೀರಿ ಅಂತ ಅಭಿಷೇಕ್ ಕೇಳಿದಾಗ ಪೇಟಿಎಂ ವಿರುದ್ಧ ಇತ್ತೀಚೆಗೆ ಆರ್ಬಿಐ ತೆಗೆದುಕೊಂಡಿರುವ ಕ್ರಮದಿಂದ ನನಗೆ ಸಿಟ್ಟು ಬಂದಿದೆ ಅಂತ ಗೌರವ್ ಹೇಳ್ತಾರೆ. ಇದರಿಂದಾಗಿ ನಾನು ಇನ್ನೊಂದು ಇ ವ್ಯಾಲೆಟ್ಗೆ ಶಿಫ್ಟ್ ಆಗಬೇಕಾಗಿ ಬಂತು. ಗೌರವ್ ಮುಂದಿನ ವಾರ ಮೈಸೂರಿಗೆ ಹೋಗಬೇಕಿದ್ದು ಅವರ ಫಾಸ್ಟ್ಯಾಗ್ಗೆ ಪೇಟಿಎಂ ಅಕೌಂಟ್ ಲಿಂಕ್ ಆಗಿದೆ. ಪೇಟಿಎಂ ಡಿಆಕ್ಟಿವೇಟ್ ಆಗಿರುವುದರಿಂದ ಮುಂದಿನ ತಿಂಗಳಿಂದ ಫಾಸ್ಟ್ಯಾಗ್ ಕೆಲಸ ಮಾಡೋದಿಲ್ಲ. ಇದರಿಂದ ಟೋಲ್ ಬೂತ್ನಲ್ಲಿ ಅವರು ಡಬಲ್ ಟೋಲ್ ಕಟ್ಟಬೇಕಾಗುತ್ತೆ. ಕೆವೈಸಿ ನಿಯಮಗಳನ್ನು ಅನುಸರಿಸದೇ ಇದ್ದುದರಿಂದ ಪೇಟಿಎಂ ಮೇಲೆ ಆರ್ಬಿಐ ಈ ಕ್ರಮವನ್ನು ತೆಗೆದುಕೊಂಡಿದೆ ಅಂತ ಅಭಿಷೇಕ್ ಹೇಳ್ತಾರೆ. ಹಲವು ಗ್ರಾಹಕರು ಕೆವೈಸಿ ಮಾಡಿಸಿಕೊಂಡಿಲ್ಲ. ಅಷ್ಟೇ ಅಲ್ಲ, ಅವರ ಪ್ಯಾನ್ ಅನ್ನ ಕೂಡ ವ್ಯಾಲಿಡೇಟ್ ಮಾಡಿಲ್ಲ. ಒಂದೇ ಗ್ರಾಹಕರ ಪ್ಯಾನ್ ಅಕೌಂಟ್ಗೆ 100ಕ್ಕೂ ಹೆಚ್ಚು ಪೇಟಿಎಂ ಅಕೌಂಟ್ಗಳು ಕೂಡ ಲಿಂಕ್ ಆಗಿದ್ವು. ಅಂದರೆ ಗೌರವ್ ಪ್ಯಾನ್ ಕೂಡ ದುರ್ಬಳಕೆ ಆಗಿರುವ ಸಾಧ್ಯತೆ ಹೆಚ್ಚಿರುತ್ತೆ. ನಿಮಗೂ ಕೂಡ ಗೌರವ್ ಅವರ ರೀತಿಯಲ್ಲಿ ಪೇಮೆಂಟ್ ಪ್ರಾಬ್ಲಮ್ಗಳು ಶುರುವಾಗಿ ಬಿಡಬಹುದು. ಆದರೆ ನಿಮ್ಮ ಸುರಕ್ಷತೆಯ ದೃಷ್ಟಿಯಿಂದ ಈ ತೊಂದರೆಯನ್ನು ಸಹಿಸಿಕೊಳ್ಳುವುದು ಉತ್ತಮ. ಯಾಕೆಂದರೆ ಕೆವೈಸಿ ನಿಯಮಗಳನ್ನು ಪೇಟಿಎಂ ಸರಿಯಾಗಿ ಅನುಸರಿಸದೇ ಇರೋದ್ರಿಂದ ಪೇಟಿಎಂ ವಿರುದ್ಧ ಕೈಗೊಂಡ ಕ್ರಮದಿಂದ ಇತರೆ ಫಿನ್ಟೆಕ್ ಕಂಪನಿಗಳಿಗೂ ಎಚ್ಚರಿಕೆಯ ಗಂಟೆ ಆಗುತ್ತೆ. ಇಷ್ಟಾದ ಮೇಲೆ ಸರಿಯಾಗಿ ಕೆವೈಸಿ ನೀತಿ ಅನುಸರಿಸದ ಕಂಪನಿಗಳೆಲ್ಲವೂ ತಮ್ಮ ಪ್ರಕ್ರಿಯೆಯಲ್ಲಿ ಇರುವ ಎಲ್ಲ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಆರಂಭ ಮಾಡಿವೆ. ಈ ಫಿನ್ಟೆಕ್ಗಳು, ಸಾಲ ನೀಡುವ ಆ್ಯಪ್ಗಳು ಮತ್ತು ಇತರೆ ನಿಯಂತ್ರಿತ ಸಂಸ್ಥೆಗಳಲ್ಲಿ ಕೆವೈಸಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ಆರ್ಬಿಐ ಹೆಚ್ಚಿನ ಗಮನ ಹರಿಸಿದೆ. ಇದರಿಂದ ಸಂಸ್ಥೆಗಳಿಗೆ ದಂಡ ವಿಧಿಸುವುದು ಮತ್ತು ಕಾರ್ಯಾಚರಣೆಗಳ ಮೇಲೆ ನಿರ್ಬಂಧವನ್ನು ಹೇರುವಂತಹ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತದೆ. ಯಾಕೆ ಕೆವೈಸಿಯ ಅಗತ್ಯ? ಕೆವೈಸಿ ಪ್ರಕಾರ ಗ್ರಾಹಕರ ವಿಳಾಸ ಮತ್ತು ಗುರುತಿನ ದಾಖಲೆಗಳನ್ನು ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳು ಕೇಳಬೇಕು. ಯಾವುದೇ ಅಕೌಂಟ್ ತೆರೆಯೋದು ಅಥವಾ ಸಾಲವನ್ನು ಕೊಡೋದಕ್ಕೂ ಮೊದಲು ಇದನ್ನು ಮಾಡೋದು ಕಡ್ಡಾಯ ಆಗಿರುತ್ತೆ. ಆದರೆ ಪೇಟಿಎಂ ಪ್ರಕರಣದಲ್ಲಿ ನಾವು ಗಮನಿಸಿದ ಹಾಗೆಯೇ ಬಹುತೇಕ ಖಾತೆಗಳಿಗೆ ಕೆವೈಸಿ ಮಾಡಿಲ್ಲ. ಅಷ್ಟೇ ಅಲ್ಲ, ಕೆವೈಸಿ ಪ್ರಕ್ರಿಯೆಯಲ್ಲೂ ಕೂಡ ತುಂಬ ಅವ್ಯವಹಾರಗಳಿವೆ. ನಿಮ್ಮ ಮೇಲೆ ವಿಶ್ವಾಸ ಇಡಬಹುದು ಅಂತ ಬ್ಯಾಂಕುಗಳು ಅಥವಾ ಇತರೆ ಹಣಕಾಸು ಸಂಸ್ಥೆಗಳು ನಿರ್ಧರಿಸುವುದಕ್ಕೆ ಈ ಕೆವೈಸಿ ಸಹಾಯ ಮಾಡುತ್ತೆ. ಅಂದರೆ ಇದೊಂದು ಫಿಲ್ಟರ್ ರೀತಿ ಕೆಲಸ ಮಾಡುತ್ತೆ. ಈಗ ಈ ಪ್ರಕ್ರಿಯೆ ಸರಿ ಇಲ್ಲದಿದ್ದರೆ ಗ್ರಾಹಕರಿಗೆ ಯಾವ ಸಮಸ್ಯೆ ಆಗುತ್ತೆ ಅಂತ ನೋಡೋಣ. ಒಂದು ಫಿನ್ಟೆಕ್ ಅಥವಾ ಪೇಮೆಂಟ್ ಆ್ಯಪ್ನಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ಗೆ ಬೇರೆ ಯಾರದ್ದೋ ಖಾತೆಯನ್ನು ಲಿಂಕ್ ಮಾಡಿದರೆ ಅದನ್ನು ಆತ ಡಿಜಿಟಲ್ ಸಾಲ ಮಾಡೋದಕ್ಕೆ ಬಳಕೆ ಮಾಡಬಹುದು. ಇಂತಹ ಹಲವು ಪ್ರಕರಣಗಳು ಈಗಾಗಲೇ ವರದಿಯಾಗಿವೆ. 2 ವರ್ಷಗಳ ಹಿಂದೆ ಸನ್ನಿ ಲಿಯೋನ್ ಅವರ ಪ್ಯಾನ್ ಕಾರ್ಡ್ ವಿವರಗಳನ್ನು ದುರ್ಬಳಕೆ ಮಾಡಿಕೊಂಡಿರುವ ಪ್ರಕರಣ ಬೆಳಕಿಗೆ ಬಂದಿತ್ತು. ಡಿಜಿಟಲ್ ಲೋನ್ ಆ್ಯಪ್ನಿಂದ ಬೇರೆ ಯಾರು ಅವರ ಪ್ಯಾನ್ ಕಾರ್ಡ್ ವಿವರಗಳ ಆಧಾರದಲ್ಲಿ ಸಾಲವನ್ನು ತೆಗೆದುಕೊಂಡಿದ್ರು. ಈ ವಿಷಯದಲ್ಲಿ ಆ ಲೋನ್ ಆ್ಯಪ್ ಕೂಡ ನನಗೆ ಸಹಾಯ ಮಾಡಲಿಲ್ಲ ಅಂತ ಅವರು ಹೇಳಿಕೊಂಡಿದ್ರು. ಇಂತಹ ಬಹುತೇಕ ಪ್ರಕರಣಗಳಲ್ಲಿ ಕ್ರೆಡಿಟ್ ಹಿಸ್ಟರಿ ಚೆಕ್ ಮಾಡಿದಾಗ ಬೇರೆ ಯಾರೂ ತಮ್ಮ ಪ್ಯಾನ್ ಬಳಸಿಕೊಂಡು ಸಾಲವನ್ನು ತೆಗೆದುಕೊಂಡಾಗಲೇ ಇದು ಗೊತ್ತಾಗುತ್ತೆ. ಸಿವಿಲ್ ರಿಪೋರ್ಟ್ನಲ್ಲಿ ಅವರದ್ದೇ ಹೆಸರಿನಲ್ಲಿ ಈ ಸಾಲ ರಿಜಿಸ್ಟರ್ ಆಗಿರುತ್ತೆ. ಹೀಗಾಗಿ ಇಂತಹ ಘಟನೆ ಸಂಭವಿಸಿದಾಗ ನೀವು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತೀರಿ. ಅಷ್ಟೇ ಅಲ್ಲ, ನಿಮ್ಮ ಸಿವಿಲ್ ಸ್ಕೋರ್ ಕೂಡ ಕುಸಿದಿರುತ್ತೆ. ಕೆವೈಸಿ ಸಮಸ್ಯೆಗಳು ಕೇವಲ ಗ್ರಾಹಕರನ್ನ ಬಾಧಿಸುವುದು ಅಷ್ಟೇ ಅಲ್ಲ, ಇಡೀ ಆರ್ಥಿಕ ವ್ಯವಸ್ಥೆಯ ಮೇಲೆಯೇ ಪರಿಣಾಮ ಬೀರುತ್ತೆ. ಇದರಿಂದ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ವಿಶ್ವಾಸದ ಕೊರತೆ ಉಂಟಾಗುತ್ತೆ, ರಿಸ್ಕುಗಳು ಶುರುವಾಗ್ತವೆ. ಒಟ್ಟಾರೆಯಾಗಿ ಇದರಿಂದ ಆರ್ಥಿಕವಾಗಿ ಒಂದು ಅಸ್ಥಿರತೆ ಸೃಷ್ಟಿಯಾಗಿ ಇಡೀ ಆರ್ಥಿಕತೆಯ ಮೇಲೆ ಪರಿಣಾಮ ಆಗುತ್ತೆ. ಈಗ ಇರುವ ಪ್ರಶ್ನೆ ಅಂದರೆ, ನಾವು ಕೆವೈಸಿ ದುರ್ಬಳಕೆಯನ್ನು ತಪ್ಪಿಸೋದು ಹೇಗೆ? ನಮಗೆ ಸಹಾಯ ಮಾಡಬಹುದಾದ ಯಾವುದೇ ಸುರಕ್ಷತಾ ಫೀಚರ್ ಇದೆಯೇ? ಪರಿಣಿತರು ಈ ಬಗ್ಗೆ ಏನು ಹೇಳ್ತಾರೆ? और अकाउंट्स खोले गए या आपकी केवाईसी के जरिए जो है ट्रांजैक्शन किया गया, वहां पे उस तरह के दुरुपयोग में आपको कंसर्न होता है। लेकिन आपने किसी भी कंपनी के साथ केवाईसी किया और अपने कुछ डॉक्यूमेंट अपलोड किए, तो हमेशा ये ध्यान रखें, कोई भी आप डॉक्यूमेंट अपलोड करें तो उसको सेल्फ अटेस्ट करके आप सुरक्षित रख सकते हैं। अब अगर आपने आधार को अपलोड किया है तो आधार में आपके पास ऑप्शन होता है कि एक बार केवाईसी हो गई तो आप चीजों को ब्लॉक कर सकते हैं। तो वो जो सिक्योरिटी फीचर्स आपको मिले हुए हैं, उन सिक्योरिटी फीचर्स का आप यूज करें जिससे कि आपकी केवाईसी का आगे चल के कोई दुरुपयोग ना कर सके. ಯಾರಿಗೆ ಆಗಲಿ ಆತಂಕ ಆಗೋದು ಸಹಜ. ಆದರೆ ಅದರ ಜೊತೆಗೆ ಎಚ್ಚರಿಕೆಯೂ ಕೂಡ ಇರಬೇಕಾಗುತ್ತೆ. ಹೀಗಾಗಿ ಆದಷ್ಟು ಬೇಗ ಕೆವೈಸಿಯನ್ನು ಮಾಡಿಸಿಕೊಳ್ಳಿ. ಜೊತೆಗೆ ನೀವು ಬಳಸುತ್ತಿರುವ ಆ್ಯಪ್ನ ವಿಶ್ವಾಸಾರ್ಹತೆಯನ್ನು ಪರಿಶೀಲಿಸಿಕೊಳ್ಳಿ. ಕಾಲಕಾಲಕ್ಕೆ ನಿಮ್ಮ ಸಿಬಿಲ್ ಚೆಕ್ ಮಾಡ್ತಾ ಇರಿ. ಆಗ ನಿಮ್ಮ ಪ್ಯಾನನ್ನು ಯಾರಾದರೂ ದುರ್ಬಳಕೆ ಮಾಡ್ತಾ ಇದ್ದರೆ ನಿಮ್ಮ ಹೆಸರಿನಲ್ಲಿ ಸಾಲವನ್ನು ತೆಗೆದುಕೊಂಡ್ರೆ ನಿಮಗೆ ತಕ್ಷಣ ತಿಳಿಯುತ್ತೆ. ಇದನ್ನು ಹೊರತುಪಡಿಸಿ UPI ಒಂದು ಉತ್ತಮ ಮತ್ತು ಅತ್ಯಂತ ಸುರಕ್ಷಿತ ವಿಧಾನವಾಗಿದೆ. ವಾಲೆಟ್ಗಳಲ್ಲಿ ಹಣ ಡೆಪಾಸಿಟ್ ಮಾಡೋದು ಅಥವಾ ಪೇಮೆಂಟ್ ಆ್ಯಪ್ಗಳ ಬ್ಯಾಂಕ್ ಅಕೌಂಟ್ಗಳಲ್ಲಿ ಹಣ ಹಾಕೋದರ ಬದಲಿಗೆ UPIನೇ ನೀವು ಬಳಕೆ ಮಾಡಬಹುದು. ಹೀಗಾಗಿ ಎಚ್ಚರಿಕೆಯಿಂದ ಇರಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.